ಮಾಯಾ ಎಮ್ಮೆ. ರಾಮ್ ಭೀಮ್ ಒಬ್ಬ ಹಾಲವನು. ಅವನ ಹತ್ತಿರ ತುಂಬಾ ಎಮ್ಮೆಗಳಿವೆ. ಅದನ್ನ ಹಾಲನ್ನ ತೆಗೆದು ಪಟ್ಟಣಕ್ಕೆ ಹೋಗಿ ಮಾರುತ್ತಿದ್ದ. ರಾಮ್ ಭೀಮ್ ಮಿಕ್ಕಿದ್ದ ಊರಿ ಜನರ ಜೊತೆ ಬಸ್ತಿಯಲ್ಲಿ ನಿವಸಿಸುತ್ತಿದ್ದ. ಆದ್ರೆ ಎಲ್ಲ ಹಾಲವರಿಗಿಂತ ಬೇರೆ ತರ ಅವನ ಎಮ್ಮೆ ಅಂದ್ರೆ ಅವನಿಗೆ ಬಹಳ ಪ್ರೀತಿ. ಅವನು ತನ್ನ ಎಮ್ಮೆನ ಜೊತೆ ಬೇರೆಯವರ ಎಮ್ಮೆಯನ್ನು ಕೂಡ ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದ. ಅರೆ ಅರೆ, ಈ ಎಮ್ಮೆಯನ್ನು ಏಕೆ ಸುಳಿಸುತ್ತಿದ್ದ? ನೋಡು ರಾಮ್ ಭೀಮ್, ನನಗೆ ಜ್ಞಾನ ಕೊಡ್ಬೇಡ. ಇದು ಬಹಳ ಮೊಂಡು ಎಮ್ಮೆ. ತುಂಬಾ ಹೊತ್ತಿಂದ ಹೇಳ್ತಿದ್ದಾನೆ ಮೇಯುವುದಕ್ಕೆ ಹೋಗಕ್ಕೆ. ಅರೆ ಬಾಬು, ಒಂದ್ಸತಿ ನಿಧಾನವಾಗಿ ಅದರ ಬೆನ್ನಿನ ಮೇಲೆ ಮುದ್ದಿಸಿ ನೋಡು, ಆಗ ನೋಡು ಹೇಗೆ ನಡೆಯುತ್ತದೋ. ರಾಮ್ ಭೀಮ್ ಯಾವಾಗ ಎಮ್ಮೆ ಬೆನ್ನಿನ ಮೇಲೆ ಕೈ ಹಾಕಿ ಮುದ್ದಿಸಿದ್ದಾನೋ ಎಮ್ಮೆ ಎದ್ದೇಳು ಮೇಯುವುದಕ್ಕೆ ಹೊರಟೋಗುತ್ತದೆ. ಒಂದಿನ ರಾಮ್ ಭೀಮ್ ಅವನ ಎಮ್ಮೆಯನ್ನು ಕರ್ಕೊಂಡು ಕಾಡಿನಲ್ಲಿರುವ ಬೆಟ್ಟಗೆ ಹೋಗಿ ಮೇವು ಕೊಡಿ ಮನೆಗೆ ತಿರುಗ ಬರುತ್ತಿದ್ದಾನೋ ಆವಾಗ ಅವನಿಗೆ ಕೊಳ್ಳನಿಂದ ಒಂದು ಎಮ್ಮೆ ಕಿರ್ಚೋದು ಕೇಳುತ್ತದೆ. ಅವನು ಓಡಾಡಿಕೊಂಡು ನೋಡುತ್ತಾನೆ. ಗಣೇಶ್ ಅವರ ವಯಸ್ಸಾದ ಎಮ್ಮೆ ಮುಳುಗುತ್ತಾ ಇರುತ್ತದೆ. ತಕ್ಷಣ ಅವನು ಗಣೇಶ್ ಹತ್ತಿರಕ್ಕೆ ಹೋಗುತ್ತಾನೆ. ಅರೆ ಗಣೇಶ್, ನಿನ್ನ ಎಮ್ಮೆ ಕೊಳನಲ್ಲಿ ಬಿದ್ದೋಯ್ತು. ನಡಿ, ಹೋಗಿ ಅದನ್ನು ಉಳಿಸು, ಇಲ್ಲಾಂದ್ರೆ ಸತ್ತೋಗುತ್ತದೆ. ಅರೆ ಸರಿ ಸರಿ, ಸತ್ತೋದ್ರೆ ಹೋಗ್ಲಿ ಅದನ್ನ. ಆ ವಯಸ್ಸಾದ ಎಮ್ಮೆಯೊಂದಿಗೆ ನಾನೇನ್ ಮಾಡುತ್ತೇನೆ? ಹಾಲು ಆದ್ರೂ ಕೊಡಲ್ಲ ಅದು. ದಾನ ಕೂಡ ಜಾಸ್ತಿ ತಿನ್ನುತ್ತದೆ. ನೀನು ಯಾವ ರೀತಿಯ ವ್ಯಕ್ತಿ ಗಣೇಶ್? ಎಮ್ಮೆ ಹಾಲನ್ನು ಮಾರು ನೀನು ತುಂಬಾ ಹಣ ಸಂಪಾದಿಸಿದ್ದೆ. ಬಹಳ ಎಮ್ಮೆಯನ್ನು ಖರೀದಿಸಿದ್ದ. ನೀನೀಗ ಅದನ್ನು ಸಾವುಗೆ ಬಿಡ್ತಿದ್ಯಾ? ಸ್ವಲ್ಪ ಆದ್ರೂ ದಯ ಇರ್ಲಿ. ನಿನಗೆ ಅಷ್ಟು ದಯ ಇದ್ರೆ ಹೋಗು, ನೀನೇ ಹೋಗಿ ರಕ್ಷಿಸು ಅದನ್ನ. ರಾಮ್ ದೀನ್ ಕೋಪದಲ್ಲಿ ಅಲ್ಲಿಂದ ಹೊರಟೋಗುತ್ತಾನೆ. ಸ್ವಲ್ಪ ಜನರ ಸಹಾಯದಿಂದ ಅದನ್ನು ಹೊರಗಡೆ ತಂದು ಮನೆಗೆ ಕರ್ಕೊಂಡು ಬರುತ್ತಾನೆ. ಮತ್ತೆ ಅದನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಾನೆ. ಸ್ವಲ್ಪ ದಿನದಲ್ಲಿ ಎಮ್ಮೆ ಮುಂಚೆ ತರ ಆಗುತ್ತದೆ. ಒಂದಿನ ರಾಮ್ ದೀನ್ ಯಾವಾಗ ಮೇವು ಹಾಕುವುದಕ್ಕೆ ಹೋಗುತ್ತಾನೋ ಆಗ ಒಂದು ಶಬ್ದ ಬಂತು. ರಾಮ್ ದೀನ್ ಅದನ್ನು ನೋಡು ಚಿಂತೆ ಮಾಡ್ಕೊಂಡ. ಆ ಎಮ್ಮೆ ಕೆಚ್ಚಲದಿಂದ ನಿರಂತರವಾಗಿ ಹಾಲು ಬರುತ್ತಿದೆ. ನೋಡ್ತಾ ನೋಡ್ತಾ ಎಲ್ಲ ಹಾಲು ಪಾತ್ರೆ ತುಂಬಿ ಹೋಯ್ತು. ಆದ್ರೂ ಹಾಲು ಬರೋದು ನಿಲ್ಲಿಸ್ಲಿಲ್ಲ. ರಾಮ್ ದೀನ್ ಅಚ್ಚರುಗೊಂಡ. ಓ ದೇವರೇ, ಏನೇ ಚಮತ್ಕಾರ! ವಯಸ್ಸಾದ ಎಮ್ಮೆ ಕೆಚ್ಚಲದಿಂದ ಹಾಲ? ಅದನ್ನು ನೋಡು ವಯಸ್ಸಾದ ಎಮ್ಮೆ ಅಂದೆ. ರಾಮ್ ದೀನ್, ನೀನು ನನ್ನ ಪ್ರಾಣವನ್ನು ಕಾಪಾಡಿದ್ದ, ನನ್ನನ್ನು ರಕ್ಷಿಸಿದ್ದ. ನಾನೊಂದು ಮಾಯಾ ಎಮ್ಮೆಯನ್ನು. ನನ್ನ ಕೆಚ್ಚಲದಿಂದ ಹಾಲು ಬರುವುದು ಯಾವಾಗ್ಲೂ ನಿಲ್ಲುವುದಿಲ್ಲ. ಅರೆ ಎಮ್ಮೆ ಅವರೇ, ಇನ್ನ ಹಾಲು ಕೊಡೋದು ನಿಲ್ಲಿಸಿ. ನನ್ನ ಹತ್ತಿರ ಇರುವ ಎಲ್ಲ ಪಾತ್ರೆಗಳು ತುಂಬಿ ಹೋಯ್ತು. ಮತ್ತೆ ನಾಳೆ ಕೊಡಿ. ರಾಮ್ ದೀನ್ ಹಾಗಂದ ಹಾಲು ಬರುವುದು ನಿಲ್ಲಿಸಿದ್ದ. ಇನ್ನ ಆ ದಿನದಿಂದ ಯಾವಾಗ ರಾಮ್ ದೀನ್ ಹೇಳುತ್ತಾನೋ ಆ ಮಾಯಾ ಎಮ್ಮೆ ಎಷ್ಟು ಹಾಲು ಬೇಕಾದ್ರೆ ಅಷ್ಟು ಹಾಲು ಕೊಡ್ತಿತ್ತು. ರಾಮ್ ದೀನ್ ಈಗ ಎಲ್ಲರಿಗಿಂತ ತುಂಬಾ ಹಾಲುವನ್ನು ಮಾರಿದ್ದ. ಆಗ ತುಂಬಾ ಹಣ ಸಂಪಾದಿಸಿದ್ದ. ಯಾರಾದ್ರೂ ಯಾವಾಗಾದ್ರೂ ಅದನ್ನ ರಹಸ್ಯವನ್ನು ಕೇಳಿದ್ರೆ ಇದೆಲ್ಲ ಈ ವಯಸ್ಸಾದ ಎಮ್ಮೆಯ ಮಾಯಾ ಅಂತ ಹೇಳಿದ್ದ. ಡಬಲ್ ಡೆಕ್ಕರ್ ಆಟೋ. ಬೇಲಾನಗರದಲ್ಲಿ ಚಂಪಕ್ ಎಂಬ ಒಬ್ಬ ಆಟೋ ಡ್ರೈವರ್ ಇದ್ದನು. ಅವನು ತುಂಬಾ ವರ್ಷದಿಂದ ಆಟೋವನ್ನು ಓಡಿಸುತ್ತಿದ್ದ. ಎಲ್ಲರನ್ನೂ ಆಟೋನಲ್ಲಿ ಹತ್ತಿಸಿಕೊಂಡು ತುಂಬಾ ಚೆನ್ನಾಗಿ ಇರ್ತಿತ್ತು. ಅವನು ಒಬ್ಬ ಒಳ್ಳೆ ನಿಜಾಯಿತಿಯ ಆಟೋ ಡ್ರೈವರ್. ಅವನ ತಮ್ಮ ಮೋನು ಕೂಡ ಒಬ್ಬ ಆಟೋ ಡ್ರೈವರ್. ಆದ್ರೆ ಅವನು ತನ್ನ ಅಣ್ಣ ತರ ಯಾವಾಗ್ಲೂ ಇರಲ್ಲ. ಅವನು ಬಹಳ ದುರಾಸೆಯ ಕೆಟ್ಟವನು ಕೂಡ. ಒಂದಿನ ಹಾಗೆ ಗುಟ್ಟಾಗಿ ಇದ್ದಾಗ ಇದನ್ನು ಕೇಳಿದ್ದ. ಶೋಭಾ, ನೋಡು, ಇವತ್ತು ಎಷ್ಟು ಹಣ ಸಂಪಾದಿಸಿದ್ದೀನಿ. ಈಗ ದಿನ ಇರ್ಬೇಕೆಂದು ಭಾವಿಸುತ್ತೇನೆ. ಅಣ್ಣ ಎಷ್ಟು ಹಣ ಹೀಗೆ ಸಂಪಾದಿಸಿದ್ದಾನೋ? ನಾನು ಒಂದು ದಿನದಲ್ಲಿ ಇಷ್ಟರಲ್ಲಿ ಅರ್ಧ ಕೂಡ ಸಂಪಾದಿಸಿಲ್ಲ. ಯಾವುದೋ ಒಂದು ಉಪಾಯ ಯೋಚಿಸಬೇಕು. ಅದರಿಂದ ಅನ್ನಕ್ಕಿಂತ ಜಾಸ್ತಿ ಹಣ ಸಂಪಾದಿಸಬೇಕು. ಮರುದಿನ ಆಟೋ ಓಡಿಸುತ್ತಾಗ ಊರಲ್ಲಿ ಒಂದು ಡಬಲ್ ಡೆಕ್ಕರ್ ಬಸ್ ಹೋಗುವುದನ್ನು ನೋಡಿದ್ದ. ಆಗ ಅವನ ಮನಸ್ಸಿನಲ್ಲಿ ಒಂದು ಯೋಚನೆ ಬಂತು.
ನಾನ್ ಯಾಕೆ ಒಂದು ಹಳೆ ಆಟೋ ಖರೀದಿಸಬಾರ್ದು? ಅದರಿಂದ ಒಂದು ಡಬಲ್ ಡೆಕ್ಕರ್ ಆಟೋವನ್ನು ಮಾಡುತ್ತೇನೆ. ಅದರಿಂದ ನನ್ನ ಸಂಪಾದನೆ ದ್ವಿಗುಣ ಆಗುತ್ತದೆ. ಆಗ ಮೋನು ಹಳೆ ಆಟೋವನ್ನು ಖರೀದಿಸುತ್ತಾನೆ. ಆಗ ಅವನ 2 ಆಟೋವನ್ನು ಒಬ್ಬ ಮೆಕ್ಯಾನಿಕ್ ಹತ್ತಿರ ತಗೊಂಡು ಹೋಗಿದ್ದ. ಅರೆ ಬಿರ್ಜು ಅಣ್ಣ, ನೀನೊಂದು ಡಬಲ್ ಡೆಕ್ಕರ್ ಆಟೋ ತಯಾರ್ ಮಾಡ್ತೀಯಾ? ಅರೆ ಮೋನು, ನಿನಗೇನಾದ್ರೂ ಹುಚ್ಚೇನು? ಇವು ಎರಡನ್ನು ಜೋಡಿಸಿ ಡಬಲ್ ಡೆಕ್ಕರ್ ಆಟೋವನ್ನು ಮಾಡ್ತೀಯಾ? ಅದು ಬುದ್ಧಿಹೀನ ಯೋಚನೆ. ಅದು ಬೇಗ ಹಾಳಾಗುತ್ತದೆ. ನೀನು ನಿನ್ ಜೊತೆ ಹತ್ತಿರವರು ಕೂಡ ಸತ್ತೋಗುತ್ತಾರೆ. ಬಿರ್ಜು, ನಿನಗೇನು? ನೀನು ಡಬಲ್ ಡೆಕ್ಕರ್ ಆಟೋನ ಮಾಡು, ನಿನಗೆ ಹಣ ಕೊಡುತ್ತೇನೆ ಅಲ್ವಾ? ಮೋನು ಬಿರ್ಜು ಜೊತೆ ಜಗಳ ಮಾಡು ಹಣ ಕೊಟ್ಟು ಕೆಲ್ಸ ಮಾಡಿಕೊಳ್ಳುತ್ತಾನೆ. ತುಂಬಾ ಸರ್ತಿ ಬಿರ್ಜು ಬೇಡ ಅಂದ್ರೂನು ಮೋನು ಕೇಳಿಲ್ಲ. ಒಂದಿನ ಆಟೋ ರೆಡಿ ಆದಾಗ ಮೋನು ಅದನ್ನು ತಗೊಂಡು ಓಡಿಸಿದ್ದ. ಡಬಲ್ ಡೆಕ್ಕರ್ ಆಟೋವನ್ನು ನೋಡಿ ಎಲ್ಲರೂ ಅದರಲ್ಲಿ ಕೂತ್ಕೊಂಡ್ರು. ಸ್ವಲ್ಪ ದಿನದಲ್ಲೇ ಅವನಿ ಆಟೋಗೆ ತುಂಬಾ ಒಳ್ಳೆ ಹೆಸರು ಬರುತ್ತದೆ. ಅರೆ ವಾ, ಎಷ್ಟು ಜನ ಸವಾರಿಯೋ! ಈಗ ನನಗೆ ಹಣನೇ ಹಣ. ಎಲ್ಲ ಚೆನ್ನಾಗೇ ಆಯ್ತು. ಆದ್ರೆ ಒಂದಿನ ಡಬಲ್ ಡೆಕ್ಕರ್ ಆಟೋ ಓಡ್ಸುತ್ತಾ ಅಂದುಕೊಳ್ಳದೆ ಆಟೋ ಮುರಿ ಹೋಗುತ್ತದೆ. ಪ್ರಯಾಣಿಕರು ಅಲ್ಲಿ ಇಲ್ಲಿ ಬಿದ್ದೋಗುತ್ತಾರೆ. ಊರವರೆಲ್ಲರೂ ಇನ್ನ ಅವನು ಆಟೋ ಹತ್ತಕ್ಕೆ ನಿರಾಕರಿಸಿದ್ರು. ಎಲ್ಲರಿಗೆ ತುಂಬಾ ಗಾಯವಾಯಿತು. ಅದಕ್ಕೆ ಎಲ್ಲರೂ ಭಯಪಟ್ಟರು. ಇನ್ನ ಮೋನುಗೆ 2 ಆಟೋನಲ್ಲಿ 1 ಆಟೋ ಕೂಡ ಬೀಳಲಿಲ್ಲ. ಯಾಕಂದ್ರೆ 2 ಆಟೋ ಆಕ್ಸಿಡೆಂಟ್ ಇಂದ ಉಪಯೋಗವಿಲ್ಲದೆ ಮುರಿದು ಹೋಯ್ತು. ಆಗ ಮೋನುಗೆ ಅರ್ಥವಾಯ್ತು ದುರಾಸೆಯ ಕೆಟ್ಟದ ಅಭ್ಯಾಸ ಎಂದು. ಬಂಗಾರದ ಲಾರಿ ಡ್ರೈವರ್ ಸೂರಜ್ ಭೋಗಪುರದಲ್ಲಿ ಇದ್ದ. ಅವನ ಹೆಂಡತಿ ಮತ್ತೆ ಮಗನೆಯೊಂದಿಗೆ ನಿವಸಿಸುತ್ತಿದ್ದ. ಅವನು ಲಾರಿ ಓಡಿಸುತ್ತಿದ್ದ. ಬಹಳ ವರ್ಷ ಕಷ್ಟಪಟ್ಟಿದ ನಂತರ ಸ್ವಂತಗೆ ಒಂದು ಲಾರಿ ಖರೀದಿಸಿದ್ದ. ಸ್ವಂತ ಲಾರಿ ಖರೀದಿಸಿದ ಮೇಲೆ ತುಂಬಾ ಸಂತೋಷ ಪಟ್ಟನು. ಅವನು ತನ್ನ ಹೆಂಡತಿಯೊಂದಿಗೆ ಹೀಗೆ ಅಂದನು. ವಿಮಲಾ, ನಾನಿವತ್ತು ತುಂಬಾ ಸಂತೋಷವಾಗಿದ್ದೇನೆ. ನನ್ನ ಸ್ವಂತ ಲಾರಿ ಕನಸು ನಿಜವಾಗಿದೆ. ಹೌದು ರೀ, ಇದು ಬಹಳ ಸಂತೋಷವಾಗಿದ್ದ ವಿಷಯ. ಈಗ ನಾವು ನಮ್ಮ ಮಗನನ್ನು ಚೆನ್ನಾಗಿ ಓದಿಸಿ ದೊಡ್ಡ ಆಫೀಸರ್ನ ಮಾಡೋಣ. ಹೌದು ವಿಮಲಾ, ನೀನು ಸರಿಯಾಗಿ ಹೇಳಿದ್ಯಾ. ಸೂರಜ್ ತನ್ನ ಮಗನನ್ನು ಒಂದು ಒಳ್ಳೆ ಸ್ಕೂಲ್ನಲ್ಲಿ ಸೇರಿಸಿದ್ದ. ತುಂಬಾ ವರ್ಷಗಳು ನಡೆಯಿತು. ಆದ್ರೆ ಸೂರಜ್ ಮತ್ತೆ ವಿಮಲಾ ಅವರ ಕನಸು ಪೂರೈಸಲಿಲ್ಲ. ಯಾಕಂದ್ರೆ ಕಮಲ್ ನಿಜಾಯಿತಿಯಾಗಿ ಕೆಲ್ಸ ಮಾಡುತ್ತಿದ್ದ. ಆದ್ರೆ ಓದೋದು ಮಾತ್ರ ಆಗ್ಲಿಲ್ಲ. ಸಮಯದಿಂದ ಕಮಲ್ ದೊಡ್ಡವನಾಗಿದ್ದ. ಒಂದಿನ ಸೂರಜ್ ಕಮಲ್ಯೊಂದಿಗೆ ಹೀಗೆ ಅಂದ. ಕಮಲ್ ಬಾಬು, ನನಗೆ ಇನ್ನ ಲಾರಿ ಓಡಿಸುವುದು ಆಗ್ತಿಲ್ಲ. ನೀನು ಹೇಗಾದ್ರೂ ಬೇರೆ ಕೆಲ್ಸ ಏನೂ ಮಾಡುತ್ತಿಲ್ಲಲ್ವಾ? ನೀನು ಲಾರಿ ಆದ್ರೂ ಓಡಿಸಬಹುದಲ್ವಾ? ಅದು ಕೇಳಿ ಕಮಲ್ ಅಂದ. ಅಪ್ಪ ಅವರೇ, ನಾನು ಲಾರಿ ಓಡಿಸುತ್ತೇನೆ. ಆದ್ರೆ ಈ ಹಳೆ ಲಾರಿನಲ್ಲ. ಅದು ಯಾವಾಗಾದ್ರೂ ಎಲ್ಲಾದ್ರೂ ನಿಲ್ಲುತ್ತದೆ. ನೀವು ನನಗೆ ಒಂದು ಹೊಸ ಲಾರಿ ಖರೀದಿಸಿ. ಅದು ಕೇಳಿ ಸೂರಜ್ಗೆ ತುಂಬಾ ಕೋಪ ಬರುತ್ತದೆ. ಏನಂದ? ನೀನು ಈ ಲಾರಿನ ಹಳೆ ಡೊಕ್ಕು ಗಾಡಿ ಅಂತೀಯ? ಕಮಲ್ ಅವರ ಅಮ್ಮ ಅವನಿಗೆ ನಿಧಾನವಾಗಿ ಹೇಳುತ್ತಾಳೆ. ಅರೆ ಬಾಬು, ಇನ್ನ ಸ್ವಲ್ಪ ದಿನನೇ ಅಲ್ವಾ? ಅವಾಗ ತನಕ ಈ ಹಳೆ ಲಾರಿನ ಓಡಿಸು. ಸಮಯ ಬಂದಾಗ ನಿನಗೆ ಹೊಸದನ್ನು ಖರೀದಿಸುತ್ತೇವೆ. ಕಮಲ್ ಲಾರಿ ಓಡಿಸುವುದನ್ನು ಆರಂಭಿಸುತ್ತಾನೆ. ಆದ್ರೆ ಅವನು ಲಾರಿಗೆ ಬಂಗಾರದ ಬಣ್ಣವನ್ನು ಹಾಕುತ್ತಾನೆ. ಅದನ್ನು ನೋಡು ಮಿಕ್ಕಿದ ಲಾರಿ ಡ್ರೈವರ್ ಅವರು ನಗುತ್ತಾರೆ. ಅರೆ ಕಮಲ್, ಬಂಗಾರದ ಬಣ್ಣವನ್ನು ಹಾಕಿದ್ರೆ ನಿನ್ನ ಲಾರಿ ಬಂಗಾರ ಆಗೋದಿಲ್ಲ. ಅದು ಹೇಗಾದ್ರೂ ಡೊಕ್ಕು ಗಾಡಿನೇ ಅಲ್ವಾ? ಒಂದಿನ ಕಮಲ್ ಸಾಮಾನ್ ಡೆಲಿವರ್ ಮಾಡಿ ಖಾಲಿಯಾಗಿ ಬರುತ್ತಾನೆ. ಮಳೆ ಕೂಡ ಆರಂಭವಾಗಿದೆ. ಆಗ್ಲೇ ದಾರಿಯಲ್ಲಿ ಒಂದು ಗಾಡಿ ಹಾಳಾಗಿತ್ತುವುದನ್ನು ನೋಡಿದ್ದನು. ಗಾಡಿಯವನು ಸಹಾಯ ಕೇಳುತ್ತಿದ್ದ. ಕಮಲ್ ಅವನನ್ನು ಕೇಳುತ್ತಾನೆ. ಏನಾಯ್ತು ಸರ್? ನಾನೇನ್ ಮಾಡಬಹುದು? ಬಾಬು, ನನ್ನ ಹೆಸರು ವಿಜಯ್. ನಾನು ನನ್ನ ಹೆಂಡತಿಯನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗುತ್ತಿದ್ದೇನೆ. ಆದ್ರೆ ನನ್ನ ಕಾರ್ ಹಾಳಾಗಿದೆ. ನನ್ನ ಹೆಂಡತಿ ಗರ್ಭವತಿ. ನೀನು ನನಗೆ ಸಹಾಯ ಮಾಡುತ್ತೀಯಾ? ವಿಜಯ್ ಮತ್ತೆ ಅವನ ಹೆಂಡ್ತಿನ ನೋಡು ಕಮಲ್ಗೆ ಕರುಣೆ ಬಂತು. ಅವನು ಲಾರಿ ಹಿಂದೆ ಶುಭ್ರ ಮಾಡಿ ಒಂದು ಹಾಸಿಗೆ ಹಾಕುತ್ತಾನೆ. ಇಬ್ರುನ ಅಲ್ಲಿ ಕೂತಿಕೊಳ್ಳಲು
ತಕ್ಷಣ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗುತ್ತಾನೆ. ಸಮಯಕ್ಕೆ ಹಾಸ್ಪಿಟಲ್ಗೆ ಸೇರುತ್ತಾರೆ. ಮತ್ತೆ ವಿಜಯ್ ಹೆಂಡತಿಗೆ ಒಂದು ಗಂಡ್ಮಗು ಆಗುತ್ತಾನೆ. ವಿಜಯ್ ಕಮಲ್ಗೆ ಧನ್ಯವಾದಗಳು ಹೇಳುತ್ತಾನೆ. ಅದಕ್ಕೆ ಹಣ ಕೂಡ ಕೊಡುತ್ತಾನೆ. ಬೇಡ ಸರ್, ನಾನು ನಿಮಗೆ ಸಹಾಯ ಹಣ ಬಗ್ಗೆ ಮಾಡಲಿಲ್ಲ, ಅದು ನನ್ನ ಕರ್ತವ್ಯ. ಅವಾಗ ವಿಜಯ್, ಅರೆ ಬಾಬು, ಸಾಲ ತರಾನೇ ತಗೋ, ನಿನಗೆ ಹಣ ಬಂದ್ಮೇಲೆ ನನಗೆ ವಾಪಸ್ ಕೊಡು. ಕಮಲ್ ಆ ಹಣದಿಂದ ಒಂದು ಹೊಸ ಲಾರಿನ ಖರೀದಿಸುತ್ತಾನೆ. ಅವನ ಹಳೆ ಲಾರಿಗೆ ಬಂಗಾರದ ಬಣ್ಣವನ್ನು ಹಾಕಿ ತನ್ನ ತಂದೆ ಹತ್ತಿರ ಬರುತ್ತಾನೆ. ಅಪ್ಪ ಅವರೇ, ನೀವು ಸರಿಯಾಗಿ ಹೇಳಿದ್ರ. ಈ ಲಾರಿ ಬಣ್ಣದಲ್ಲೇ ಅಲ್ಲ, ನಿಜವಾದ